ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಕುಡಿಬೇಡ್ವಾ, ಇಟ್ಬಿಡು ಸುಭಾಷ್, ಕುಡಿಬೇಡಕ್ಕಂತ. ಸುಭಾಷ್, ಡಾಕ್ಟರ್, ನಾನು ಅದನ್ನ ಮುಟ್ಟ ಇಲ್ಲ. ನಿನ್ಗೆ ಇಷ್ಟವಾದ್ದು ನಿನ್ ಕಣ್ಣು ಮುಂದೆನೇ ಇದೆ. ನಿನ್ಗೆ ಇದನ್ನ ಕುಡಿಬೇಕು ಅಂತ ಅನ್ನಿಸ್ತಿಲ್ವಾ? ಹೌದು ಡಾಕ್ಟರ್, ನನಗೆ ಇಷ್ಟವಾಗಿರೋದು ನನ್ನ ಕಣ್ಮುಂದೆನೇ ಇದೆ. ನಾನು ಡ್ರಾಯಿಂಗ್ ಬಗ್ಗೆ ಹೇಳಲಿಲ್ಲ. ಈ ಬಾಟಲ್ ಇದನ್ನ ನೋಡಿ ನಿನ್ಗೆ ಏನ್ ಅನ್ಸುತ್ತೆ ಅಂತ. ಇಲ್ಲ ಡಾಕ್ಟರ್, ನಾನು ಅದನ್ನ ಬಿಟ್ಬಿಟ್ಟಿದ್ದೀನಿ. ಆರ್ ಯು ಸೀರಿಯಸ್? ಅದನ್ನ ಕುಡಿಬೇಕು, ಟೇಸ್ಟ್ ನೋಡ್ಬೇಕು, ತುಂಬಾ ದಿನ ಅದರಿಂದ ದೂರ ಇದ್ದೆ ಅಂತ ನಿನಗೇನು ಅನ್ನಿಸ್ತಾ ಇಲ್ವಾ? ಅದರಿಂದ ಕೊಳುಕು ವಾಸನೆ ಬರ್ತಾ ಇದೆ, ನನಗಿಷ್ಟ ಆಗ್ತಿಲ್ಲ. ವೆರಿ ಗುಡ್, ಫೈನ್, ಬನ್ನಿ. ಅಮ್ಮ, ಸುಭಾಷ್, ನೀನ್ ನಿನ್ನನ್ ಗೆಲ್ಲಿಲ್ಲ ಕಣೋ, ನನ್ನನ್ ಗೆದ್ಬಿಟ್ಟೆ, ನನ್ ಮನ್ಸನ್ ಗೆದ್ಬಿಟ್ಟೆ. ನೀನೆಲ್ಲಿ ಆ ಬಾಟಲ್ನ ಮುಟ್ಟು ಬಿಡ್ತೀಯೋ, ಕುಡಿದು ಬಿಡ್ತೀಯೋ ಅಂತ ಗಾಬರಿ ಆಗಿತ್ತು. ಆದ್ರೆ ನೀನು ಗೆದ್ದು ನನ್ನ ಗೆಲ್ಸ್ಬಿಟ್ಟೆ ಕಣೋ, ನನ್ನ ಗೆಲ್ಸ್ಬಿಟ್ಟೆ. ಅಮ್ಮ, ಸುಭಾಷ್ ಕಂಪ್ಲೀಟ್ ಗುಣ ಆಗಿದ್ದಾನೆ. ನಾಳೆನೆ ಡಿಸ್ಚಾರ್ಜ್ ಮಾಡ್ತೀನಿ, ಮನೆಗೆ ಕರ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಡಾಕ್ಟರ್. ಶಿವಣ್ಣ, ಇಲ್ಲೇ ಮಾತಾಡ್ದೆ ನಿಂತ್ಕೊಂಡ್ರೆ ರಂಗಪ್ಪ. ಆ ಒಳಗಡೆ ದೀಪ ಬತ್ತಿ ಎಲ್ಲ ರೆಡಿ ಮಾಡೋಗಿ ಆ ಉದ್ಘಾಟನೆ ಮಾಡಕ್ ಬಂದ್ಬಿಡ್ತಾರಲ್ಲ, ಬೇಗ ಅಲ್ಲಿ ಬೇಗ ಹೋಗಿ. ದೇವಣ್ಣ, ನೀವು ಮಾತಾಡ್ತಾ ನಿಂತ್ಕೊಂಡಿದ್ದೀರಾ? ಅದೇನೋ ಈ ಟೇಪ್ ಕಟ್ ಮಾಡ್ತಾರಲ್ಲಪ್ಪ, ಅದ್ ನೀವು ರೆಡಿ ಮಾಡೋಗಿ. ಸಂತಕ ಗುಡ್ಸ್ ರೆಡಿ ಮಾಡಮ್ಮ. ಹಾ, ನೀನು ಅಷ್ಟೇ ಹೋಗವ, ಸಹಾಯ ಮಾಡು ಬೇಗ. ಏನ್ ರಮಣ, ಚೆನ್ನಾಗಿದ್ದೀನಪ್ಪ? ಒಳ್ಳೇದಾಗ್ಲಿ. ನಮಸ್ಕಾರಮ್ಮ ಎಲ್ರಿಗೂ. ಸರ್, ಶ್ರೀದೇವಿ ಕಾಲನಿ ಪರವಾಗಿ ನಿಮಗೆ ಸ್ವಾಗತ ಸರ್. ಧನ್ಯವಾದ. ಇರ್ಲಿಲ್ಲಪ್ಪ. ಹಾ, ಶ್ರೀದೇವಿ ಕಾಲೋನಿಯವರು ತೀರ್ಥನಂತ ನಾಯಕನ ಪಡೆಯೋದಕ್ಕೆ ಪುಣ್ಯ ಮಾಡಿರ್ಬೇಕು. ನೀವೇನೇ ಕೇಳಿದ್ರು ಈ ಆಧುನಿಕ ದಾನಶೂರ ಕರ್ಣ ಇಲ್ಲ ಅಂತ ಹೇಳೋದೇ ಇಲ್ಲ. ಅದೇನೋ ದೊಡ್ಡ ಅಭಿಮಾನ, ಗೌರವ, ಪ್ರೀತಿ ನಿಮ್ಮ ಮೇಲೆ. ಇನ್ನು ಮುಂದಕ್ಕೆ ನೀವು ಕೂಡ ನಿಮ್ ಮೇಲೆ ಅಷ್ಟೇ ಪ್ರೀತಿ, ಗೌರವ, ವಿಶ್ವಾಸ ಇಟ್ಕೋತಿರಲ್ಲ? ನಮ್ಮ ಸಾಹೇಬ್ರನ್ನ ನಾವು ಮರೆಯಕ್ಕಾಗತ್ತೆ? ನಮ್ಮ ಕಾಲೋನಿಯ ಅಳಿಯಿಂದಿರೋ ಈ ಸಲ MLA ಬೇರೆ ನಿಂತ್ಕೋತಾರೆ. ಇಂಥ ದೇವ್ರಂತ ನಮ್ಮ ಸಾಹೇಬ್ರನ್ನ ನಾವು ಮರೆಯಕ್ಕಾಗತ್ತೆಯೇ? ರಾಜೇಶ ಓದು ಮಂದಿರ, ಗುಡ್, ಚೆನ್ನಾಗಿ ಮಾಡಿದ್ಯಾ. ಎಲ್ಲಿ ಜೋಶಲ್ಲಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬಿಟ್ಟು ನನ್ ಕುತ್ತಿಗೆ ತಂದ್ಬಿಡ್ತೀವಿ ಅನ್ಕೊಂಡಿದ್ದೆ. ಇಲ್ಲ ಸರ್, ಎಲ್ಲ ನೆನ್ಪಲ್ಲಿ ಇಟ್ಕೊಂಡೆ ಈ ಸಿಂಪಲ್ ಆಗಿ ಮಾಡಿದ್ದೀನಿ. ಬನ್ನಿ ಸರ್, ಎಲ್ಲ ರೆಡಿ ಆಗಿದೆ, ನೀವೇ ರಿಬ್ಬನ್ ಕಟ್ ಮಾಡ್ಬೇಕು. ನೋಡ್ರಪ್ಪ, ತೀರ್ಥನಿಗೆ ನಾನು ಗುರು ಆಗಿರ್ಬೋದು, ಅದಕ್ಕೆ ಅವನಿಗೆ ನನ್ನ ಮೇಲೆ ಗುರು ಭಕ್ತಿ ಜಾಸ್ತಿ. ಆ ಕಾರಣದಿಂದ
ತಾನು ಕಷ್ಟಪಟ್ಟು ನಿರ್ಮಾಣ ಮಾಡಿರೋ ಈ ರಾಜೇಶ ಓದು ಮಂದಿರದ ಉದ್ಘಾಟನೆಗೆ ನನ್ನನ್ನು ಕರೆದಿದ್ದಾನೆ. ಆದರೆ ನಿಜವಾಗ್ಲೂ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದಿರೋರು ನಮ್ಮ ಶ್ರೀದೇವಿ ಕಾಲೋನಿ ರಾಮಯ್ಯ ಮತ್ತು ಅವರ ಮಗಳು ಸುಮನ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ಈ ರಾಜೇಶ ಓದು ಮಂದಿರದ ಉದ್ಘಾಟನೆನ ಸುಮನ ಅವ್ರ ಕೈಲಿ ಮಾಡಿಸ್ಬೋದಾ? ಗುಡ್ ಗುಡ್. ಸುಮನ ಬಮ್ಮ. ಎಂತ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ಯಾ ಕಣಯ್ಯ. ಥ್ಯಾಂಕ್ ಯು ಸರ್. ಓ, ದಿವಂಗತ ರಾಜೇಶ್ ಅವರ ಸ್ಮರಣಾರ್ಥ. ವೆರಿ ಗುಡ್. ಹೆಸರು ಚೆನ್ನಾಗಿ ಮಾಡಿದ್ಯಾ. ನಿಲ್ಸರಪ್ಪ, ಎಲೆಕ್ಷನ್ ಟೈಮಲ್ಲಿ ಘೋಷಣೆ ಕೂಗ್ಬೇಡ್ರಯ್ಯ, ನಮ್ಮ ತಲೆಗೆ ಬರ್ತಿದೆ. ತೀರ್ಥ ನೀನು ಅಷ್ಟೇ ಜಾಸ್ತಿ ಹೊತ್ತು ಬೇಡ, ಏರಿಯಾದಲ್ಲೂ ಕ್ಯಾನ್ವಾಸ್ ಮಾಡು. ಹೋಗ್ತೀನಿ ಸರ್. ಓ, ಬಂದೇ ಬಿಟ್ರಲ್ಲಪ್ಪ. ಏನ್ ರಮೇಶ್, ಬಂದೇ ಬಿಟ್ರಾ? ಇಷ್ಟು ಬೇಗ ಹಾಕೊಟ್ಬಿಟ್ರ ನಿಮ್ಗೆ? ನೋಡಿ, ಈ ವಿರೋಧ ಪಕ್ಷದವ್ರಿಗೆ ಒಳ್ಳೆ ಕೆಲಸಗಳನ್ನ ಸಹಿಸ್ಕೊಳಕ್ಕೆ ಆಗೋದಿಲ್ಲ. ಹಾಗೇನಿಲ್ಲ ಸರ್. ತೀರ್ಥವ್ರೆ, ನಿಮ್ಮ ಮೇಲೆ ಒಂದು ಕೊಲೆ ಆರೋಪ. ಅದ್ರ ವಿಚಾರಣೆಗೆ ನೀವು ಸ್ವಲ್ಪ ಸ್ಟೇಷನ್ ಬರ್ಬೇಕು. ಯಾದ್ಮೇಲೆ ಕೊಲೆ ಆರೋಪ ಇವ್ರ ಮೇಲ? ಇದು ಕೊಲೆ ಮಾಡೋ ಕೈ ಅಲ್ಲ, ಕಾಯೋ ಕೈ. ಏನ್ ಮಾತಾಡ್ತಿದ್ದೀರಾ ನೀವು? ಏನೋ ನಮ್ ಸಾಹೇಬ್ರನ್ನ ಅರೆಸ್ಟ್ ಮಾಡ್ತೀರಾ? ಅಷ್ಟೊಂದು ದಮ್ಮಿಗೆ ನಿಮ್ಗೆ? ಒಂದ್ ನಿಮಿಷ ಇರಿ. ಪೊಲೀಸರ ಕರ್ತವ್ಯಕ್ಕೆ ಯಾರು ಅಡ್ಡಿ ಮಾಡೋದ್ ಬೇಡ. ಇನ್ಸ್ಪೆಕ್ಟರ್, ಯಾರ್ ಕೊಲೆ, ಯಾವ ಕೊಲೆ, ಏನ್ ಆರೋಪ? ಕಾಶಿನ ಜೈಲಲ್ಲಿ ಕೊಲ್ಲೋದಕ್ಕೆ ಸುಪಾರಿ ಕಿಲ್ಲರ್ ಕಳಿಸಿದ್ರಿ ಅಂತ ನಿಮ್ಮ ಮೇಲೆ ಆರೋಪ. ಹಾಗಂತ ಸುಪಾರಿ ಕಿಲ್ಲರೇ ಒಪ್ಕೊಂಡಿದ್ದಾನೆ. ಸರ್, ಸ್ಟೇಷನ್ಗೆ ಹೋಗಿ ನಾನೇ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಬರ್ತೀನಿ. ನೀವು ತಲೆ ಕೆಡ್ಸ್ಕೋಬೇಡಿ. ತೀರ್ಥ, ಇಂಥ ಟೈಮಲ್ಲಿ ಸ್ಟೇಷನ್ ಹೋಗಿ ಸರಿ ಇಲ್ಲಪ್ಪ. ಇಲ್ಲ ಸರ್, ನಾನೆಲ್ಲ ನೋಡ್ಕೋತೀನಿ. ಸರಿ ಸರಿ, ಏನಾದ್ರು ಇದ್ರೆ ಫೋನ್ ಮಾಡು. ಸಾಹೇಬ್ರೆ, ನಾನು ಬರ್ತೀನಿ. ನೀವು ಸ್ಟೇಷನ್ಗೆ ಬಂದು ಏನ್ ಮಾಡ್ತೀರಾ? ನಾನು ಬರ್ತೀನಿ ಸಾಹೇಬ್ರೆ, ದಯವಿಟ್ಟು ಬನ್ನಿ. ಇನ್ಸ್ಪೆಕ್ಟರ್, ನಾನು ನಿಮಗೆ ಎಸ್ಸಲ್ಲಿ ಹೇಳ್ಬೇಕು, ಕಾಶಿನ ಕೊಲ್ಲೋದಕ್ಕೆ ನಾನು ಯಾರನ್ನೂ ಕಳ್ಸಿಲ್ಲ. ನಾನೊಂದು ತಂಟೆಗೆ ಹೋಗಿಲ್ಲ ಅಂತೀನಿ. ಸರ್, ಸಿಕ್ಕ ಹಾಕೊಂಡಿರೋರು ನೀವೇ ಸುಪಾರಿ ಕೊಟ್ಟಿದ್ದು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇನ್ಸ್ಪೆಕ್ಟ್ರೆ, ಆ ಕಾಶಿ ನಮ್ ಸಾಹೇಬ್ರನ್ ಕೊಲೆ ಮಾಡೋದಕ್ ಪ್ರಯತ್ನ ಪಟ್ಟ ಅಂತ ಕೇಳಿನೇ ನಮ್ ಕಾಲೋನಿಯರೆಲ್ಲ ಗುಂಪು ಕಟ್ಕೊಂಡು ಅವ್ನು ಹೊಡಿಯೋದಕ್ ಬಂದಿದ್ರು. ಆದ್ರೆ ಅವತ್ತು ಸಾಹೇಬ್ರ ಅವ್ರನ್ನೆಲ್ಲ ತಡೆದು ಕಾಶಿ ವಿಷಯಕ್ಕೆ ಹೋಗೋದ್ ಬೇಡ ಅಂತ ಹೇಳಿದ್ದಾರೆ. ಹಾಗಿರ್ಬೇಕಾದ್ರೆ ಸಾಹೇಬ್ರ ಯಾಕೆ ಅವನನ್ನ ಕೊಲ್ಲೋದಕ್ ಪ್ರಯತ್ನ ಪಡ್ತಾರೆ? ಸರ್, ಅವರು ನಿಮ್ಮ ಮೇಲೆ ನೇರವಾಗಿ ಹೇಳಿಕೆ ಕೊಟ್ಟಿರೋದ್ರಿಂದ ಕೇಸ್ ಫೈಲ್ ಆಗಿದೆ. ಹಾಗಾಗಿ ನಾವು ನಿಮ್ಮನ್ನ ಕಸ್ಟಡಿ ತಗೊಳ್ಳೇಬೇಕಾಗಿದೆ. ಇನ್ಸ್ಪೆಕ್ಟರ್, ಏನ್ ತಮಾಷೆ ಮಾಡ್ತಾ ಇದ್ದೀರಾ? ಯಾರೋ ಏನೋ ಹೇಳಿಕೆ ಕೊಟ್ರು ಅಂತ ನನ್ನ ಅರೆಸ್ಟ್ ಮಾಡ್ತೀರಾ? ಓ ಇನ್ಸ್ಪೆಕ್ಟ್ರು, ಸರ್, ಯಾವ ಕಸ್ಟಡಿ, ಯಾರನ್ನ ಅರೆಸ್ಟ್ ಮಾಡ್ತೀಯ ನೀನು? ಹಾ, ಇನ್ಸ್ಪೆಕ್ಟರ್, ಇದೇ ಆಂಟಿಸಿಪೇಟರಿ ಬೇಲ್ ಆರ್ಡರ್. ನೋಡ್ದೇನೆಯಾ ಇನ್ಸ್ಪೆಕ್ಟ್ರೆ, ಇವನ್ ಮೇಲೆ ಜನರಿಗೆ ಎಷ್ಟು ಪ್ರೀತಿ ಇದೆ ಅಂತ. ಸುಮ್ನೆ ಬಿಟ್ಟು ಕಳ್ಸವನಿಗೆ.
ನಮ್ ಸಾಹೇಬ್ರು ಯಾವ ತಪ್ಪು ಮಾಡಿಲ್ಲ, ಯಾಕೆ ಅರೆಸ್ಟ್ ಮಾಡಿದೀರಾ? ಅವ್ರನ್ನ ಅರೆಸ್ಟ್ ಮಾಡಿಲ್ಲ, ಸುಮ್ನೆ ಎನ್ಕ್ವೈರಿ ಕರ್ಕೊಂಡ್ಬಂದಿದ್ವಿ ಅಷ್ಟೇ. ಏನ್ರಿ ವಿಚಾರಣೆ ಮಾಡೋದು ನೀವು? ನಿಮ್ ವಿಚಾರಣೆ ನಮಗೆ ಗೊತ್ತಿಲ್ವಾ? ಏನು ತಪ್ಪು ಮಾಡದೆ ಇದ್ರು ಕರ್ಕೊಂಬಂದು ಕೂರ್ಸ್ಕೊಂಡ್ಬಿಡ್ತೀರಾ? ಅಮಾಯಕರೇ ಬೇಕಾ ನಿಮ್ಗೆ? ನಮ್ ಸಾಹೇಬ್ರನ್ನ ಬಿಡೋವರೆಗೂ ನಾವಿಲ್ಲಿಂದ ಹೋಗಲ್ಲ ಹೋಗಲ್ಲ ಹೋಗಲ್ಲ. ಹೌದು, ಬೇಕು ನ್ಯಾಯ ಬೇಕು. ಹೌದು, ನಮ್ಮ ಸಾಹೇಬ್ರನ್ನ ಬಿಡ್ಲೇಬೇಕು. ನೀವೇನಾರ ಬಿಡ್ಲಿಲ್ಲ ಅಂತ ಅಂದ್ರೆ ನಾನಿಲ್ಲೇ ಸೀಮೆಣ್ಣೆ ಸುಟ್ಕೊಂಡು ಸತ್ತೋಗ್ಬಿಡ್ತೀನಿ. ತೀರ್ಥ ಯಾರು? ತೀರ್ಥ ತೀರ್ಥ ಯಾವನವನು? ನಿಂತ್ಕೋ ತೀರ್ಥ. ಯಾವನವನು ಬೆಂಕಿ ಹಚ್ಕೊಂಡು ಸಾಯ್ತೀನಿ ಅಂತ ಹೇಳಿದ್ದು? ನಾನೇ ಸಾಹೇಬ್ರೆ, ಏನು ತಪ್ಪು ಮಾಡ್ದಿರೋ ನಿಮ್ಮನ್ನ ಅರೆಸ್ಟ್ ಮಾಡ್ತೀನಿ ಅಂದ್ರಲ್ಲ, ನಾವು ಸುಮ್ಮನಿರ್ಬೇಕಾ? ತಪ್ಪು ಮಾಡ್ದ. ಬೆಂಕಿ ಹಚ್ಕೊಂಡು ಸಾಯ್ತಾನಂತೆ. ನಿಮ್ಗೆಲ್ಲ ಹುಡುಗಾಟ ಆಗೋಯ್ತಲ್ವಾ? ಹೊರಡಿಲ್ಲಿಂದ ಹೊರಡು. ಏನಕ್ಕ ನೀವ್ ಇಲ್ಲಿ ಬಂದು ಪ್ರೊಟೆಸ್ಟ್ ಮಾಡ್ತಾ ಇದೀರಲ್ಲ? ರಾಜಿ, ಎಜುಕೇಟೆಡ್ ನೀನು. ರಾಮಯ್ಯ ಅವರೇ, ಏನಿದೆಲ್ಲ? ನಾವೆಲ್ಲ ನಿಮ್ ಬೆಂಬಲಕ್ಕೆ ಬಂದಿರೋದು ಸಾಹೇಬ್ರೆ. ರಾಮಯ್ಯ ಅವರೇ, ನೀವೆಲ್ಲರೂ ನನ್ನ ಫ್ಯಾಮಿಲಿನೇ. ಅದಕ್ಕೆ ನಾನು ಹೇಳ್ತಾ ಇರೋದು, ದಯವಿಟ್ಟು ಇಲ್ಲಿಂದ ಹೊರಡಿ. ಯಾರಾದ್ರೂ ಆವೇಶದಲ್ಲಿ ಏನಾದ್ರು ಮಾಡ್ಕೊಂಡ್ರೆ ಏನ್ ಗತಿ ಹೇಳಿ? ನನ್ನ ಅರೆಸ್ಟ್ ಮಾಡಿಲ್ಲ, ನಾನು ಯಾವ ತಪ್ಪು ಮಾಡಿಲ್ಲ. ನಿಮಗ್ ನನ್ ಮೇಲೆ ನಂಬಿಕೆ ಇಲ್ವಾ? ನಿಮಗ್ ನನ್ ಮೇಲೆ ನಂಬಿಕೆ ಇದೆಯಲ್ಲ, ನಂಗೆ ಸಾಕು. ದಯವಿಟ್ಟು ನಾನು ಕೇಳ್ಕೊತಾ ಇದ್ದೀನಿ, ಎಲ್ಲರೂ ಇಲ್ಲಿಂದ ಹೊರಡಿ. ನೀವೇನಾದ್ರೂ ಆವೇಶದಲ್ಲಿ ಏನಾದ್ರು ಮಾಡ್ಕೊಂಡ್ರೆ ನಿಮ್ಗೂ ಕೆಟ್ಟ ಹೆಸರು, ನನ್ಗೂ ಕೆಟ್ಟ ಹೆಸರು. ಕೈ ಮುಗಿದ್ ಕೇಳ್ಕೊತೀನಿ. ಅಯ್ಯೋ ಸಾಹೇಬ್ರೆ, ನೀವೇ ಕೈ ಮುಗಿತೀರಿ? ನಿಮಗ್ ತೊಂದರೆ ಆಗುತ್ತೆ ಅನ್ನೋದಾದ್ರೆ ನಾವಿಲ್ಲಿಂದ ಹೊರಟ್ಬಿಡ್ತೀವಿ. ಬರ್ರಪ್ಪ, ಬರ್ರಪ್ಪ, ಹೋಗ ನಡಿಯವ್ವ. ತೀರ್ಥ, ನೀನ್ ತಪ್ಪು ಮಾಡ್ಬಿಟ್ಟೆ. ನಿನ್ ಜನರು ನಿನ್ ಮೇಲೆ ಪ್ರೀತಿ ಗೌರವ ಅಭಿಮಾನದಿಂದ ಪ್ರತಿಭಟನೆ ಮಾಡ್ತಾ ಇದಾರೆ. ಅವ್ರ ಮನಸ್ಸನ್ನ ನೋಯಿಸ್ ಕಳಿಸ್ಬಿಟ್ಟೆನೋ. ಏನ್ ಮಾಡ್ಲಿ ಸರ್? ಸುಟ್ಕೊಂಡು ಸಾಯ್ತೀನಿ ಅಂತ ಹೇಳ್ತಾರೆ. ಹೀಗೆ ಅಲ್ವಾ ರಾಜೇಶ್ ನಾಟಕ ಮಾಡಕ್ಕೆ ಕೊಲೆಗೆ ಹೋಗಿದ್ದು?